ಲೇಖ. ಬೇಜಾರು ಮಾಡ್ಕೊಳ್ಬೇಡಿ ಅಕ್ಕ. ಇವರಿಬ್ರು ಯಾಕೆ ಹೀಗೆ ಮಾಡ್ತಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ನೀವು ಮಾತ್ರ ಮನಸ್ಸಿಗೆ ಹಚ್ಕೋಬೇಡಿ. ನನಗೆ ಬೇಸರ ಇಲ್ಲ ಜಾನು. ನನ್ನನ್ನು ಪ್ರೀತಿಸೋರು ನನ್ನ ಜೊತೆ ಇದ್ದಾರಲ್ಲ ಅನ್ನೋದೇ ನನಗೆ ಖುಷಿ. ಆದರೆ ವಿಶ್ವಾಸ ತೋರ್ಸೋಕ್ಕೆ ಅಂತ ಬಂದು ಸ್ಟಾಫ್ ಮೇಲೆ ರೇಗಿದ್ರೆ ಹೇಗೆ ಹೇಳೋ? ಅವ್ರ ಮನಸ್ಸಿಗೆ ನೋವಾಗಲ್ವಾ? ಎಲ್ಲರನ್ನೂ ದುಡ್ಡಿನಿಂದನೇ ಅಳಿಯೋಕ್ಕಾಗತ್ತಾ? ಈ ಅನಿ ಅಂತೂ ತಲೆಯಲ್ಲೇ ನಡೀತಾರೆ. ಇವ್ರಿಗೆ ಬುದ್ಧಿ ಹೇಳಿ ಹೇಳಿ ನನಗಂತೂ ಸಾಕಾಗಿ ಹೋಗಿದೆ ಅಕ್ಕ. ಇನ್ನು ಹೇಗೆ ಇವ್ರಿಗೆ ತಿಳುವಳಿಕೆ ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಇಲ್ಲ ಮಗು, ಎಲ್ಲ ಮಿತಿಮೀರಿ ಹೋಗಿ. ಪತ್ರಿಕೆಯನ್ನು ಪ್ರೀತಿಯಿಂದ ಮಾಡಬೇಕು, ಒಳ್ಳೆ ಹೃದಯ ಇರಬೇಕು. ಇವರಿಬ್ಬರು ನನ್ನ ಪತ್ರಿಕೆ ಹಾಳು ಮಾಡೋಕ್ಕೆ ಅಂತಲೇ ಹುಟ್ಕೊಂಡಿದ್ದಾರೆ. ಇದರಲ್ಲಿ ನನ್ನ ಪಾಲು ಇದೆ ಮಾವ. ಪತ್ರಿಕೆ ಒಂದಾಗತ್ತೆ ಅಂದರೆ ನಾನು ಹ್ಞೂ ಅಂದ್ಬಿಟ್ಟೆ. ಆದರೆ ಈ ರೀತಿ ಆಗತ್ತೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನೋಡಮ್ಮ, ಯಾರ್ದು ಫೋನ್? ಹಲೋ, ಯಾರು? ಜಾಹ್ನವಿನಾ? ಅಪ್ಪನಿಗೆ ಸ್ವಲ್ಪ ಫೋನ್ ಕೊಡು. ಮಾವ, ಬಾವ ಫೋನ್ ಮಾಡಿದ್ದಾರೆ, ನಿಮ್ಮ ಹತ್ರ ಮಾತಾಡಬೇಕಂತೆ. ನನ್ನ ಹತ್ರ ಏನು ಮಾತಾಡ್ತಾನಮ್ಮ? ನಂಗೆ ಅಸ್ತಿತ್ವನೇ ಇಲ್ವಲ್ಲ. ಸರಿ, ಕೊಡು. ಹೇಳಪ್ಪ. ಅಪ್ಪ, ಇಲ್ಲಿ ತುಂಬ ಗಲಾಟೆ ಆಯಿತು, ನೀವು ಆಫೀಸಿಗೆ ಬನ್ನಿ. ಗಲಾಟೆನ? ಅಲ್ಲಪ್ಪ, ದೊಡ್ಡವ್ರು ನೀವೇ ಇದ್ದೀರಲ್ಲ, ಸಾಲ್ವ್ ಮಾಡ್ಕೊಳ್ಳಿ. ನಾನು ಯಾರು ಅಂತ ಅಲ್ಲಿಗೆ ಬರ್ಬೇಕು ಹೇಳೋ? ಅಪ್ಪ, ಈಗ ಇಲ್ಲಿ ಲೇವಡಿ ಮಾಡಬೇಡಿ, ಇಲ್ಲಿ ದೊಡ್ಡ ಗಲಾಟೆನೇ ನಡೀತಾ ಇದೆ. ಸರಿ, ಏನು ಹೇಳು? ಇಲ್ಲಿ ಅನಿರುದ್ಧನ್ಗೂ ಸ್ಟಾಫ್ಗೂ ಒಂದು ಸಣ್ಣ ಜಗಳ ಆಯಿತು. ಅನಿರುದ್ಧ ಸಹನೆ ಕಳ್ಕೊಂಡ. ಈಗ ಸ್ಟಾಫ್ ಎಲ್ಲ ಮುಷ್ಕರ ಮಾಡ್ತಾ ಇದ್ದಾರೆ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ಯಾಕೆ? ಅನಿರುದ್ಧಂಗೆ ಮೈ ಮೇಲೆ ಜ್ಞಾನ ಇರಲಿಲ್ವಾ? ಅಪ್ಪ, ಅಷ್ಟೆಲ್ಲ ಚರ್ಚೆ ಮಾಡೋದಕ್ಕೆ ಟೈಮ್ ಇಲ್ಲ. ದಯವಿಟ್ಟು ಬೇಗ ಆಫೀಸಿಗೆ ಬನ್ನಿ. ಇದಕ್ಕೇನು ಕಮ್ಮಿ ಇಲ್ಲ ಬಿಡ್ರಯ್ಯ ನೀವು. ಆ ಸೀಟಲ್ಲಿ ಕೂತ್ಕೊಳ್ಳೋಕೆ ಅಯೋಗ್ಯರು ನೀವು. ನಾವು ಸರಿ ಇದ್ರೆ ನಮ್ಮ ಸುತ್ತಮುತ್ತ ಸರಿ ಇರುತ್ತೆ ಅಂತ ನಾನು ಅದಕ್ಕೆ ಹೇಳೋದು. ಎಲ್ಲಿ ಕೇಳ್ತೀರಿ ನೀವು? ಸರಿ, ಫೋನ್ ಇಡು, ಬರ್ತೀನಿ. ಏನಾಯ್ತು ಮಾವ? ಮಾವ, ಆದಿತ್ಯ ಯಾಕೆ ಫೋನ್ ಮಾಡಿದ್ರು? ಏನೋ ಗಲಾಟೆ ಅಂತ ಮಾತಾಡ್ತಾ ಇದ್ರಿ. ಮನೆ ವಾರ್ತೆ ಮಕ್ಕಳಿಗೆ ಕೊಟ್ರೆ ಏನಾಗುತ್ತೋ ಅದೇ ಮಕ್ಕಳ ಕೈಗೆ ಜವಾಬ್ದಾರಿ ಕೊಟ್ರೆ ಏನಾಗುತ್ತೆ ಅಂತ ಪ್ರೂವ್ ಮಾಡ್ತೀರಾ ನಮ್ಮ ಮುತ್ತಿನಂಥ ಮಕ್ಕಳು. ಏನಾಯ್ತು ಮಾವ? ಅಲ್ಲಮ್ಮ, ದುರಹಂಕಾರದಲ್ಲಿ ನಡ್ಕೊಂಡ್ರೆ ಯಾರು ಕೇಳ್ತಾರೆ ಹೇಳು? ಅಲ್ಲ, ನಮ್ಮ ಎಂಪ್ಲಾಯೀಸ್ ಏನಾರು ಬಿಟ್ಟು ಬಿದ್ದಿದ್ದಾರ? ಅವನ ಅನಿರುದ್ಧ ಏನೋ ಜಗಳ ಮಾಡ್ಕೊಂಡಿದ್ದಾನಂತೆ. ನಮ್ಮ ಪತ್ರಿಕೆ ಇತಿಹಾಸದಲ್ಲಿ ಸ್ಟ್ರೈಕ್ ಮಾಡಿದ್ದೇ ಇಲ್ಲ, ಇದೇ ಮೊದಲನೇ ಸಾರಿ. ಎಲ್ಲ ಮುಷ್ಕರ ಕೂತಿದಾರಂತೆ. ಈ ಅನಿರುದ್ಧಂತೂ ಸ್ವಲ್ಪನೂ ಬುದ್ಧಿ ಇಲ್ಲ, ಸಹನೆ ಅಂತೂ ಇಲ್ವೇ ಇಲ್ಲ. ಅದಕ್ಕೆ ಇವಾಗ ನಾವು ಹೋಗ್ಬೇಕಂತೆ ಜಗಳ ಸಾಲ್ವ್ ಮಾಡಕ್ಕೆ. ಜಗಳ ಮಾಡ್ಕೊಳ್ಳೋದು ಇವರು, ಸಾಲ್ವ್ ಮಾಡಕ್ಕೆ ನಾವು ಹೋಗ್ಬೇಕು. ಅದಕ್ಕೆ ಫೋನ್ ಮಾಡಿದ್ದ, ಬೇಗ ಬನ್ನಿ ಅಂತ. ಹೌದಾ? ತೇಜು, ಬಾ ಮಗು, ಹೋಗಿ ಸಾಲ್ವ್ ಮಾಡಿಬಿಟ್ಟು ಬರೋಣ. ನಾನು ಬರಲ್ಲ ಮಾವ. ಅಲ್ಲ ಮಗು, ಅಲ್ಲಿ ಅಷ್ಟು ದೊಡ್ಡ ಗಲಾಟೆ ನಡೀತಿದೆ, ನೀನು ಬರಲ್ಲ ಅಂತಿಲ್ಲಮ್ಮ. ಅಲ್ಲಿ ನನ್ನ ಮಾತಿಗಿಂತ ನಿನ್ನ ಮಾತೆ ಹೆಚ್ಚು ನಡೆಯೋದು. ಹೋಗಿ ಸಾಲ್ವ್ ಮಾಡಿಬಿಟ್ಟು ಬರೋಣ, ಬಾ. ಮಾವ, ನಾನೀಗ ಎಕ್ಸ್ ಎಂಪ್ಲಾಯಿ. ನಾನು ಅಲ್ಲಿಗೆ ಬರೋದು ಸೂಕ್ತ ಅಲ್ಲ. ನಾನು ಅಲ್ಲಿಗೆ ಬಂದು ಇದನ್ನು ಸಾಲ್ವ್ ಮಾಡಿದ್ರೆ ಅದು ಬೇರೆನೇ ಅರ್ಥ ಪಡ್ಕೊಳ್ಳುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಾವ, ನೀವೇ ಹೋಗಿ ಸಾಲ್ವ್ ಮಾಡಿ. ಅಲ್ಲ ಕುಸು, ನೀನೇನು ಹೇಗೆ ಮಾತಾಡ್ತಿದ್ಯಾ? ಪ್ಲೀಸ್ ಮಾವ, ನನ್ನನ್ನು ಒತ್ತಾಯ ಮಾಡಬೇಡಿ. ನಾನು ಬರಲ್ಲ, ನನ್ನನ್ನು ಕ್ಷಮಿಸಿ. ಎಂಪ್ಲಾಯೀಸ್ ನಿಮ್ಮ ಮಾತು ಕೇಳ್ತಾರೆ ಮಾವ. ಪ್ಲೀಸ್ ನೀವೇ ಹೋಗಿ ಬನ್ನಿ. ಸರಿ ಮಗು. अनिरुद्ध, 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 अनिरुद्ध. ನಮಸ್ಕಾರ. 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 ಅಲ್ಲಪ್ಪ, ಏನಿದೆಲ್ಲ? ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ನಮ್ಮ ಆಫೀಸಲ್ಲಿ ಸ್ಟ್ರೈಕ್? ಐ ಕಾಂಟ್ ಬಿಲೀವ್ ದಿಸ್. ನೋಡಿ,
ಏನೇ ಇದ್ರೂ ಮಾತಾಡಿ ಬಗೆಹರಿಸ್ಕೋಬೋದಲ್ವಾ? ಅದಕ್ಕೋಸ್ಕರ ಈ ಮುಷ್ಕರ, ಈ ಧರಣಿ ಎಲ್ಲ ಅವಶ್ಯಕತೆ ಇತ್ತಾ? ಸರ್, ನಮ್ಮನ್ನು ಕ್ಷಮಿಸಿ. ನಾವು ನಿಮ್ಮ ಗರಡಿಯಲ್ಲಿ ಬೆಳೆದಿರೋ ವರ್ಕರ್ಸು. ನಾವು ಯಾವತ್ತೂ ಈ ರೀತಿ ಮಾಡಿದವರಲ್ಲ. ಆದರೆ ಅನಿರುದ್ಧು ನಮ್ಮನ್ನು ನಾಯಿಗಳು ಅಂದರು, ಒದ್ದೋಡಿಸ್ತೀನಿ ಅಂದರು. ತೇಜು ಮೇಡಮ್ ಬಗ್ಗೆ ಏಕವಚನದಲ್ಲಿ ಅವಳು ಇವಳು ಅಂತ ಮಾತಾಡಿದ್ರು. ಅದಕ್ಕೆ ನಾವೆಲ್ಲ ಧರಣಿ ಕೂತಿದ್ದೀವಿ ಸರ್. ಅನಿರುದ್ಧು ಸಾರಿ ಕೇಳಲೇಬೇಕು. ಅನಿರುದ್ಧ್, ಅನಿರುದ್ಧ್, ಒಂದು ನಿಮಿಷ ಸರ್, ನನ್ನ ಕೆನ್ನೆ ಹೊಡೆದಿದ್ದಾರೆ ಸರ್. ಹೇಗೆ ಸರ್ ಸಹಿಸ್ಕೊಳ್ಳಿ? ಈ ರೀತಿ ನಮ್ಮ ಮೇಲೆ ಹಲ್ಲೆ ಮಾಡ್ಬೋದಾ ಸರ್? ಅನಿರುದ್ಧ್, 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 ದಯವಿಟ್ಟು ಒಂದು ನಿಮಿಷ ನೋಡಪ್ಪ. ನಂಗೆ ಈ ವಿಷಯ ಗೊತ್ತಿರಲಿಲ್ಲ. ನಾನು ಅನಿರುದ್ಧ ಹತ್ರ ಮಾತಾಡ್ತೀನಿ. ದಯವಿಟ್ಟು ನೀವು ಈ ಧರಣಿ, ಮುಷ್ಕರ ಎಲ್ಲ ನಿಲ್ಲಿಸಿ ಪ್ಲೀಸ್. ಬಾದಿತ್ಯ. ಅನಿರುದ್ಧ, ಏನು ನಡೀತಿದೆ ಆಫೀಸಲ್ಲಿ? ಏನೋ ನ್ಯೂಸೆನ್ಸು ಬಿಡಿ. ನಿಮ್ಗೆ ಯಾರು ಹೇಳಿದ್ದು? ನಾನೇ ಹೇಳಿದೆ ನೀ. ಅಲ್ಲ, ಮುಷ್ಕರ ನಿಲ್ತಾನೆ ಇಲ್ವಲ್ಲ. ಇದೇ ರೀತಿ ಆದರೆ ನಾಳೆ ಇಶ್ಯೂ ಬರಲ್ಲ. ಯಾಕೆ ಬರಲ್ಲ? ಏನು ಇವರಿಂದನೇ ನಾ ಪತ್ರಿಕೆ ನಡೀತಾ ಇರೋದು. ಎಲ್ಲರನ್ನೂ ಮೇಯಿಸೋ ತಾಕತ್ತಿರೋ ನಾನು. ಪಾಪ ಇವ್ರಿಗೆ ಯಾಕೆ ಕಾಲ್ ಮಾಡೋಕೆ ಹೋದೆ? ಸ್ವಾಮಿ, ನಾವು ಹ್ಯಾಂಡ್ಲ್ ಮಾಡ್ಕೋತೀವಿ, ನೀವು ಹೋಗಿ. ಹೋಗೋದು ನನಗೆ ಗೊತ್ತಿದೆ. ಇದೇನು ಅಸಹ್ಯ ಅಂತ. ಏನಾಗಿದೆ ಈಗ? ಇನ್ನೂ ಏನಾಗಬೇಕು? ಸ್ಟಾಫ್ ಎಲ್ಲ ಧರಣಿ ಮಾಡ್ತಾ ಇದ್ದಾರೆ, ಮುಷ್ಕರ ಕೂತಿದ್ದಾರೆ, ಕೆಲಸಕ್ಕೆ ಹೋಗಲ್ಲ ಅಂತಿದ್ದಾರೆ. ನಿನಗೆ ಪರಿಜ್ಞಾನ ಬೇಡವಾ? ಒಬ್ಬ ಸ್ಟಾಫ್ ಹತ್ರ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವಾ? ಸ್ಟಾಫ್ ಕೆನ್ನೆ ಹೊಡೆಯುವಷ್ಟು ಧೈರ್ಯ ಹೇಗೆ ಬಂತು ನಿನಗೆ? ಮತ್ತೆ ಅವ್ರು ಕೊಬ್ಬಿಂದ ಮಾತಾಡಿದ್ರೆ ನಾನು ಸುಮ್ಮನೆ ಇರಬೇಕಾ? ಅದಕ್ಕೆ ತೆಗೆದು ಬಾರಿಸಿದ್ದೀನಿ. ಅವ್ರನ್ನೆಲ್ಲ ಎಲ್ಲಿಡಬೇಕು ಅಲ್ಲೇ ಇಡಬೇಕು. ನೋಡಿ, ಇದೇ ದುರಹಂಕಾರ. ಈ ದುರಹಂಕಾರನೇ ಬೇಡ ಅಂತಿರೋದು. ಅನಿರುದ್ಧ, ಸ್ಟಾಫ್ ಇಲ್ಲದೆ ನಾವಿಲ್ಲ ಕಣು. ಅವ್ರನ್ನ ಮರ್ಯಾದೆಯಿಂದ ನೋಡ್ಕೋಬೇಕು ನಾವು. ಅವ್ರು ಓತ್ಲ ಹೊಡಿತಾ ಇದ್ರು ನಾನು ಸುಮ್ಮನಿರು ಅಂತಾರ? ನನ್ನೇ ಪ್ರಶ್ನೆ ಮಾಡ್ತಾರೆ. ಆಫ್ಟರ್ ಆಲ್ ಸಂಬಳಕ್ಕಿರೋ ನನ್ನ ಮಕ್ಕಳಿವರು, ಇವ್ರಿಗೆ ಹೆದರ್ಕೊಂಡಿರಲ್ಲ ನಾನು. ನೋಡಿ, ಇದನ್ನೇ ನಾನು ಬೇಡ ಅಂದಿದ್ದು. ನನ್ನ ಮಕ್ಕಳು ಅಂತ ಕರೆಯೋಕೆ ನಿನಗೆ ಎಷ್ಟು ಪೊಗರಿರಬೇಕು? ಈ ಥರ ಮಾತಾಡಬೇಡ ಸೊಕ್ಕಿನಿಂದ. ನಾನು ಮಾತಾಡೋದೇ ಹೀಗೆ. ಏನು ಮಾಡ್ಕೋತಾರೆ ಅವರು? ನಮ್ಮ ಸ್ಟಾಫು ನಮಗೆ ದೇವರಿದ್ದ ಹಾಗೆ. ಅವ್ರನ್ನ ಹೊಡೆಯೋ ಬಡಿಯೋ ಅಧಿಕಾರ ನಮಗಿಲ್ಲ. ಅವ್ರನ್ನ ಪ್ರೀತಿಯಿಂದ ನಡ್ಸ್ಕೊಂಡ್ರೆ ಅವರು ನಮ್ಮ ಜೊತೆ ಹಾಗೆ ನಡ್ಕೋತಾರೆ. ನೋಡು, ನನ್ನ ಮಾತು ಕೇಳು. ಒಂದು ಸಾರಿ ಕೇಳಿ ಒಂದೆರಡು ವಿಶ್ವಾಸ ಮಾತಾಡೋ ಅವ್ರ ಜೊತೆ ಎಲ್ಲ ಸರಿ ಹೋಗುತ್ತೆ. ನಾನಾ ಸಾರಿ ಕೇಳೋದು ಅವ್ರ ಹತ್ರ? ಸಾಧ್ಯನೇ ಇಲ್ಲ. ನನ್ನ ಲೆವೆಲ್ ಏನಂತ ತಿಳ್ಕೊಂಡಿದ್ರಿ ನೀವು? ಹೋಗ್ರಿ ಸುಮ್ಮನೆ. ಈ ದುರಹಂಕಾರನೇ ಬೇಡ. ನೋಡು, ಆ ಸ್ಟಾಫ್ ಎಲ್ಲ ಒಂದಾದರೆ ನಮಗೆ ಅಪಾಯ ಕಾತಿದೆ. ಅವರೆಲ್ಲ ತಿರುಗಿ ಬಿದ್ದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ಕೋತಾರೆ? ಎಷ್ಟು ದಿನ ಸ್ಟ್ರೈಕ್ ಮಾಡ್ತಾರೆ? 2 ದಿನ, 3 ದಿನ? ಕೈ ಖಾಲಿ ಆದಮೇಲೆ ಕೆಲಸಕ್ಕೆ ಬರಲೇಬೇಕಾಗತ್ತೆ. ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನನ್ನ ಮಕ್ಕಳು. ನಾನು ಸಾರಿ ಕೇಳಲ್ಲ. ಐ ಆಮ್ ನಾಟ್ ಸೋ ಚೀಪ್. ಇದರಲ್ಲಿ ಅವಮಾನ ಏನೂ ಇಲ್ಲ. ಒಂದು ಸಾರಿ ಅವ್ರ ಜೊತೆ ಸಾರಿ ಕೇಳೋದ್ರಿಂದ ನಿನ್ನ ಅವರ ಸಂಬಂಧ ಸುಧಾರಿಸುತ್ತೆ. ನನ್ನ ಮಾತು ಕೇಳು ಅನಿ. ಈ ಬೋಧನೆಲ್ಲ ನಿಮ್ಮ ಸೊಸೆಯರ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ. ಪ್ಲೀಸ್ ಹೋಗಿ. ಅನಿ, ಆಲ್ರೆಡಿ ಅರ್ಧ ದಿನ ಕಳೆದೋಗಿದೆಯೋ. ತಲೆ ಕೆಡಿಸ್ಕೋಬೇಡ ಬ್ರದರ್. ಯಾರನ್ನು ನಂಬ್ಕೊಂಡು ಪತ್ರಿಕೆ ಮಾಡಿಲ್ಲ. ಸಂಬಳ ಕಟ್ಟಾಗ್ತಿದೆ ಅಂತ ಅನೌನ್ಸ್ ಆಗಿದೆಯಲ್ಲ, ಲೆಟ್ ದಮ್ ಡೈ. ನಾನು ಬರಲ್ಲ. ಇದೇ ನಿನ್ನ ಕೊನೆ ಮಾತು ಅನ್ನು? ಹೌದು, ಇದೇ ನನ್ನ ಕೊನೆ ಮಾತು. ಸುಮ್ಮನೆ ತಲೆ ತಿನ್ಬೇಡಿ, ಹೋಗ್ರಿ. ನೋಡಿ, ನಾನು ಅನಿರುದ್ಧ ಜೊತೆ ಮಾತಾಡಿದ್ದೀನಿ. ಅವ್ರು ಯಾವುದೋ ಟೆನ್ಷನಲ್ಲಿ ಹೀಗೆ ಮಾತಾಡಿದ್ದಾರೆ. ಸಹನೆ ಕಳ್ಕೊಂಡು ಕೆನ್ನೆ ಹೊಡ್ತಿದ್ದಾರೆ. ದಯವಿಟ್ಟು ಯಾರು ಮನಸ್ಸು ಹಚ್ಕೋಬೇಡಿ, ಮರ್ತುಬಿಡಿ ಪ್ಲೀಸ್. ಅವನ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕೆಲಸ ಶುರು ಮಾಡಿ ಹೋಗಿ ಪ್ಲೀಸ್. ಸರ್, ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಸರ್. ಇದೇ ಮಾತನ್ನು ಅನಿರುದ್ಧ ಅವ್ರು ಬಂದು ಕೇಳಿ ಸರ್. ನಾವೆಲ್ಲರೂ ಮುಷ್ಕರನ ಹಿಂದೆ ತಗೋತೀವಿ. ಅಲ್ಲಪ್ಪ, ಅವನ ಬದಲಾಗಿ ನಾನು ಕ್ಷಮೆ ಕೇಳ್ತಿದ್ದೀನಲ್ಲ. ಸರ್, ತಪ್ಪು ಮಾಡಿರೋದು ಅವರೇ ಬಂದು ಕ್ಷಮೆ ಕೇಳಲಿ.
ಆಮೇಲೆ ನಾವು ಕೆಲಸ ಶುರು ಮಾಡ್ತೀವಿ ಸರ್. ಹಾಗಾದರೆ ನನ್ನ ಮಾತಿಗೆ ನಿಮ್ಮ ಮಾತಿಗೆ ತುಂಬ ಬೆಲೆ ಇದೆ, ಆದರೆ ಈ ವಿಚಾರದಲ್ಲಲ್ಲ ಸರ್. ಅನಿರುದ್ಧ್, 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 ಅನಿರುದ್ಧ್. ಅಕ್ಕ, ಮಾವ ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ಏನಾಗಿದ್ಯೋ ಏನೋ. ಅನಿ ಮೊಬೈಲ್ಗೆ ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ವಿಷಯ ಅಷ್ಟು ಸಿಂಪಲ್ ಅಲ್ಲ ಅನ್ಸುತ್ತೆ ಜಾನು. ನಾವು ಎಂಪ್ಲಾಯೀಸ್ನ ರೂಲ್ ಮಾಡೋದಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಮಾತು ಕೇಳ್ತಾರ? ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ರೆ ನಮ್ಮ ಮಾತು ಕೇಳ್ತಾರೆ. ಇಲ್ದಿದ್ರೆ ಹೀಗೆ ಆಗೋದು. ಮಾವ ಬಂದು ಅನ್ಸುತ್ತೆ. ಏನಾಯ್ತು ಮಾವ? ಕುಸು ಒಂದು ಗ್ಲಾಸ್ ನೀರು ಕೊಡಮ್ಮ. ಹಾಂ. ಮಾವ ಮಾವ ಆಫೀಸಲ್ಲಿ ಏನಾಯಿತು? ತಗೊಳ್ಳಿ ಮಾವ. ಏನೂ ಆಗಲಿಲ್ಲ. ಅಂದರೆ ನಾವೇನು ಗುತ್ತಿಗೆಗೆ ತೊಗೊಂಡಿದ್ದೀವಿ ಅವ್ರನ್ನ? ನಮ್ಮ ಕೈ ಕೆಳಗಿದ್ದಾರೆ ಅಂತ ನಾವು ರೂಲ್ ಮಾಡೋಕ್ಕಾಗತ್ತಾ? ನಾವು ಸಂಬಳ ಕೊಡ್ತೀವಿ ಅಂತ ನಮ್ಗೆ ಹೇಗೆ ಬೇಕೋ ಹಾಗೆ ನಡ್ಸ್ಕೊಳಕ್ಕಾಗತ್ತೆ ನಮ್ಮ? ಎಂಥವ್ರಿಗೂ ಆದರೂ ಸ್ವಾಭಿಮಾನ ಇರಲ್ವಾ? ಈಗ ಏನಾಯ್ತು ಮಾವ? ಅನಿರುದ್ಧ ನಿನ್ನ ಕೆನೆ ಹೊಡೆದ್ರೆ ನೀನು ಸುಮ್ಮನೆ ಇರ್ತೀನಮ್ಮ? ಖಂಡಿತ ಇಲ್ಲ. ನಾನು ಯಾಕೆ ಸುಮ್ಮನೆ ಇರಲಿ? ಅವ್ರ ಹತ್ರ ಚೆನ್ನಾಗಿ ಜಗಳ ಆಡ್ತೀನಿ. ನೋಡ್ದ್ಯಾ, ಅನಿರುದ್ಧನ ಹೆಂಡ್ತಿ ನೀನು. ನಿನ್ನ ಈಗೋಗೆ ಹರ್ಟ್ ಆಗುತ್ತೆ ಅಂದ್ರೆ ನಮ್ಮ ಆಫೀಸ್ ಸ್ಟಾಫು ಅವ್ನ ಕೆನೆ ಹೊಡೆದ್ರೆ ಅವ್ನು ಸುಮ್ಮನೆ ಇರ್ತಾನ? ಅಂದ್ರೆ ಇವರು ಸ್ಟಾಫ್ ಮೇಲೆ ಕೈ ಮಾಡಿದಾರ? ಹೂನಮ್ಮ, ಪಾಪಿ ಸ್ಟಾಫ್ಗೆ ಕಪಾಳಕ್ಕೆ ಹೊಡೆದಿದ್ದಾನಂತೆ. ಅವ್ರು ಸುಮ್ಮನೆ ಇರ್ತಾರೆ ನಮ್ಮ? ಎಲ್ಲ ಒಂದಾಗಿದ್ದಾರೆ. ಈಗ ಅನಿರುದ್ಧನ ವಿರುದ್ಧ ಘೇರಾವ್ ಕೂಗ್ತಿದ್ದಾರೆ. ಮಾವ, ನೀವು ಮಾತಾಡ್ಲಿಲ್ವಾ? ಎಂಪ್ಲಾಯೀಸ್ನ ನೀವು ಸಮಾಧಾನ ಮಾಡಲಿಲ್ವಾ? ಮಾತಾಡದೆ ಮಗು. ಆದರೆ ಅವರೆಲ್ಲ ಅನಿರುದ್ಧ ಸಾರಿ ಕೇಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವನು ಸಾರಿ ಕೇಳೋ ತನಕ ನಾವು ಕೆಲಸ ಮಾಡಲ್ಲ ಅಂತಾರೆ ಅವರು. ಅಲ್ಲ ಮಾವ, ತಪ್ಪು ಮಾಡಿದಾಗಿದೆಯಲ್ಲ, ಈಗ ಸಾರಿ ಕೇಳೋದಕ್ಕೆ ಏನು ಕಷ್ಟ? ಅನಿ ಸಾರಿ ಕೇಳಿದ್ರಾ? ಇಲ್ಲ ಮಗು, ಅವನು ಸಾರಿ ಕೇಳಿದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಅವನು ಹಠಕ್ಕೆ ಬಿದ್ದಿದ್ದಾನೆ. ದುರಹಂಕಾರ ಅವನಿಗೆ. ಜಪ್ಪಯ್ಯ ಅಂದ್ರೂ ಸಾರಿ ಕೇಳಲ್ಲ ಅಂತ. ಇವ್ರು ಸಾರಿ ಕೇಳದೆ ಕೆಲಸ ಮಾಡಲ್ಲ. ಮತ್ತೆ ಸ್ಟ್ರೈಕ್ ಹಾಗೆ ನಡೀತಿದ್ಯಾ ಮಾವ? ಹೌದು ಮಗು, ನಾನು ಅವ್ರ ಹತ್ರ ಮಾತಾಡಿದೆ. ಅನಿರುದ್ಧನ ಬದಲಾಗಿ ನಾನು ಕ್ಷಮೆ ಕೇಳ್ತೀನಿ ಇದೆ. ಅವ್ರು ಯಾರು ಒಪ್ತಾನೆ ಇಲ್ಲ. ಸರ್, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ, ನೀವಲ್ಲ ಸಾರಿ ಕೇಳೋದು, ಅವನು ಸಾರಿ ಕೇಳಬೇಕು ಅಂತಾನೆ. ಅನಿರುದ್ಧನ ಕೈ ಮುಗಿದು ಕೇಳ್ಕೊಂಡೆ. ಅವನ್ ಜಪ್ಪಯ್ಯ ಅಂದ್ರೂ ಒಪ್ತಾನೆ ಇಲ್ವಲ್ಲ. ಮಾವ, ಏನ್ ಮಾಡೋದು? ಗೊತ್ತಿಲ್ಲ ಮಗು, ದೇವರೇ ಗತಿ. ನನಗಂತೂ ಅನಿರುದ್ಧನ ಅಟ್ಟಹಾಸ, ದುರಹಂಕಾರ ಕಂಡು ತುಂಬಾ ನೋವಾಗತ್ತಮ್ಮ. ನನ್ನ ಪತ್ರಿಕೆಯನ್ನ ತಾಯಿ ಹಾಕಿ ಬೆಳೆಸ್ದೆ, ತಾಯಿ ಹಾಗೆ ನೋಡ್ಕೊಂಡೆ. ಇವತ್ತು ಅದನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಮಗು. ಅಕ್ಕ, ಅಲ್ಲಿ ಏನಾಗ್ತಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ನಂಗೆ ಯಾಕೋ ತುಂಬ ಹೆದರಿಕೆ ಆಗ್ತಿದೆ. ಅನಿರುದ್ಧ ಏನು ಅವಾಂತರ ಮಾಡ್ಕೊಂಡಿರ್ತಾರೋ ಏನೋ. ಮಾವ ಅಲ್ಲಿಗೆ ಹೋಗಿ ಬಂದ್ಮೇಲಂತೂ ನಂಗೆ ಇನ್ನೂ ಜಾಸ್ತಿ ಟೆನ್ಷನ್ ಆಗ್ತಿದೆ. ಜಾನು, ಆ ದೇವ್ರಿದ್ದಾನೆ ಬಿಡು. ಮಗು, ಯಾವ ದೇವರು ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ನಾನು ನನ್ನ ಪತ್ರಿಕೆ, ನನ್ನ ಘನತೆ ಎರಡೂ ಕಳ್ಕೊತೀನಿ ಅಷ್ಟೇ. ಮಾವ, ನೀವು ಸಮಾಧಾನ ಮಾಡ್ಕೊಳ್ಳಿ. ಅನಿರುದ್ಧೇನ್ ಚಿಕ್ಕ ಮಗುನ, ಅವ್ರಿಗೆ ಬುದ್ಧಿ ಇಲ್ವಾ? ನೋಡೋಣ ಯಾರ ಹಠ ಗೆಲ್ಲತ್ತೆ ಅಂತ. ಇಲ್ಲ ಮಗು, ಅನಿರುದ್ಧಂದು ಒಂಥರ ಕೆಟ್ಟ ಹಠ. ಅವ್ನು ಸಾರಿ ಕೇಳಲ್ಲ, ಇದು ಸಾಲ್ವ್ ಆಗಲ್ಲ ಅಷ್ಟೇ. ನೋಡು ಮಗು, ಮತ್ತೆ ಅಲ್ಲಿಂದಾನೆ ಫೋನ್ ಅನ್ಸುತ್ತೆ. ನಾನು ಇನ್ನ ಮೀಡಿಯೇಟ್ ಮಾಡಕ್ ಹೋಗಲ್ಲ. ಅಣ್ಣ ತಮ್ಮದಿಬ್ಬರು ಸೇರ್ಕೊಂಡು ಅದೇನೋ ಮಾಡ್ತೀವಿ ಅಂದ್ರಲ್ಲ, ಈಗ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಹಲೋ, ಜಾನ್ವಿನಾ? ತೇಜು ಇದ್ದಾಳ ಅಲ್ಲಿ?
ಹಾಂ ಬಾವಾ 1 ನಿಮಿಷ ಕೊಟ್ಟೆ. ಅಕ್ಕ ಬಾವನ ಫೋನು. ಹೇಳಿ ಆದಿತ್ಯ. ತೇಜಸ್ವಿನಿ, ನಿನ್ನ ಸೆಲ್ ಫೋನ್ ಎಲ್ಲಿಟ್ಟಿದ್ಯಾ? ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಾ ಇಲ್ಲ. ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲದೆ ಮಾವ ಈಗ ತಾನೇ ಬಂದರು, ಅವ್ರ ಹತ್ರ ಮಾತಾಡ್ತಿದ್ದೆ, ಕೇಳಿಸ್ಲಿಲ್ಲ. ಏನು ನನಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ನೀನು ಈಗಲೇ ಆಫೀಸಿಗೆ ಹೊಟ್ಟು ಬಾ. ಆಫೀಸ್ಗೆ? ಯಾವ ಆಫೀಸ್ಗೆ? ತೇಜು, ನೀನು ವ್ಯಂಗ್ಯ ಬೇಡ. ನಾನು ಹೇಳ್ತಾ ಇದ್ದೀನಿ, ತಕ್ಷಣ ಆಫೀಸಿಗೆ ಹೊಟ್ಟು ಬಾ. ನಾನು ಯಾಕೆ ಆಫೀಸಿಗೆ ಬರಬೇಕು? ನಾನು ಅಲ್ಲಿಗ ಕೆಲಸ ಮಾಡ್ತಾ ಇಲ್ಲ. ನೀವೇ ನನ್ನನ್ನು ಟರ್ಮಿನೇಟ್ ಮಾಡಿದ್ರಲ್ಲ. ನನಗೆ ಆಫೀಸಲ್ಲಿ ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ನಾನೇನಿದ್ರು ಅಡುಗೆ ಮನೆಗೆ ಫಿಟ್. ತೇಜು, ಇಲ್ಲಿ ಸಮಸ್ಯೆ ಹತ್ಕೊಂಡು ಉರಿತಾ ಇದೆ. ತಮಾಷೆ ಮಾಡೋ ಸಮಯ ಅಲ್ಲ ಇದು. ನೀನು ತಕ್ಷಣ ಆಫೀಸಿಗೆ ಬಾ. ನೀನು ಇಲ್ಲಿ ಬಂದು ಸ್ವಲ್ಪ ಮಾತಾಡಬೇಕು. ಯಾವ ಕಾರಣಕ್ಕೆ? ಏನು ಕೆಲಸ? ಅಲ್ಲಿ ಬಂದು ನಾನೇನು ಮಾಡಲಿ? ಇಲ್ಲಿ ಎಂಪ್ಲಾಯೀಸ್ ಹತ್ರ ಮಾತಾಡಬೇಕು. ಅವ್ರ ಮುಷ್ಕರನ ನಿಲ್ಲಿಸ್ತಿಲ್ಲ, ಕೆಲಸ ನಡೀತಿಲ್ಲ. ನೀನು ಬಂದು ಸ್ವಲ್ಪ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಬೇಗ ಬಾ. ಏನಂತಮ್ಮ? ಏನು ಆದಿತ್ಯ ಫೋನ್ ಮಾಡಿದ್ದು? ಅದೇ ಮಾವ, ಪ್ರೆಸ್ನಲ್ಲಿ ಸಮಸ್ಯೆ ಹೊತ್ಕೊಂಡು ಉರಿತಾ ಇದೆಯಲ್ಲ, ಅದನ್ನು ಸಾಲ್ವ್ ಮಾಡೋಕೆ ಕರಿತಾ ಇದ್ದಾರೆ. ನಾಚಿಕೆ ಆಗಲ್ವಂತೆ ನಮ್ಮ ಅವನಿಗೆ? ಬರಲ್ಲ ಅಂತ ಹೇಳ್ಬೇಕಾಗಿತ್ತು ನೀನು. ಹಾಗೆ ನಿಷ್ಠುರವಾಗಿ ಹೇಳಕ್ಕೆ ನನಗೆ ಬರಲ್ವಲ್ಲ ಮಾವ. ಆರ್ಡ್ರ್ ಮಾಡ್ತಿದ್ದಾರೆ. ನಮ್ಮ ಪತ್ರಿಕೆ ಹಣೆ ಬರೋನು ನೋಡಬೇಕಲ್ವಾ? ಅನಿರುದ್ಧನ ಹಠಕ್ಕೆ ನಮ್ಮ ಪತ್ರಿಕೆನ ಹಾಳು ಮಾಡೋಕ್ಕಾಗತ್ತಾ? ಅಕ್ಕ ಪ್ಲೀಸ್ ನೀವು ಹೊರಡಿ, ಇಲ್ಲಾಂದರೆ ಗ್ಯಾರಂಟಿ ನಮ್ಮ ಪತ್ರಿಕೆ ಉಳಿಯಲ್ಲ. ಪ್ಲೀಸ್ ಅಕ್ಕ. ಖಂಡಿತ ಹೊರಡ್ತೀನಿ ಜಾನು. ನಿನ್ನ ಗಂಡನ ಮುಖ ನೋಡ್ಕೊಂಡಲ್ಲ, ಮಾವನ ಮುಖ, ನಿನ್ನ ಮುಖ ನೋಡಿಕೊಂಡು ಬರ್ತೀನಿ ಮಾವ.